ಮಹಾಶ್ವೇತಾ ದೇವಿ ಅಂತವರು, ಆನಂತರ ನಮ್ಮಲ್ಲಿ ಸಂಘಟನೆಗಳಲ್ಲಿ ಬಂದಂತಹ ದಲಿತ ಮತ್ತು ಬಂಡಾಯ ಸಂಘಟನೆಗಳಲ್ಲಿ ಬಂದಂತಹ ಲೇಖಕರ ನೀವು ಕವಿತೆಗಳನ್ನು ಅಥವಾ ಹೋರಾಟದ ಹಾಡುಗಳನ್ನು ಇವೆಲ್ಲ ಗಮನಿಸಿದರೆ ಚಳುವಳಿಯ ತುರ್ತನ್ನು ಸಾಹಿತ್ಯದ ಮೂಲಕನೇ ಅವರು ಹೇಗೆ ಪೂರೈಸಿದ್ರು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅವರು ಮುಖ್ಯವಾಗಿ ಚಳುವಳಿಯಲ್ಲಿ ತೊಡಗಿಸಿಕೊಂಡವರ ಭಾಷೆ ಅಳ್ಳಕವಾಗಿದೆಯೇ. ಎಲ್ರಿಗೂ ನಮಸ್ಕಾರ. ಇದುವರೆಗೆ ಜನ ಚಳುವಳಿಗಳು ಮತ್ತು ಸೃಜನಶೀಲ ಸವಾಲುಗಳು, ಜಾಗತಿಕ ಜನ ಚಳುವಳಿಗಳು ಮತ್ತು ಸಾಹಿತ್ಯ ಅನ್ನೋ ಎರಡು ಅಗತ್ಯವಾಗಿ ಚರ್ಚೆ ಆಗಲೇಬೇಕಾದಂತಹ ವಿಷಯಗಳನ್ನು ಕುರಿತು ಅದು ಯಾವ ದಿಕ್ಕಿನೆಡೆಗೆ ಚರ್ಚೆ ಆಗಬೇಕೋ ಆ ದಿಕ್ಕಿನ ನಡೆಗೆ ಅದು ಚರ್ಚೆ ಆಗಿದೆ ಅಂಥೇಳಿ ನನಗನ್ಸುತ್ತೆ. ಮೇಷ್ಟ್ರು ಬರಗೂರು ರಾಮಚಂದ್ರಪ್ಪ ಅವರು ತಮ್ಮ ದಿಕ್ಸೂಚಿ ಭಾಷಣದಲ್ಲಿ ಈ ಒಂದು ಇಡೀ ದಿನದ ಕಾರ್ಯಕ್ರಮವನ್ನು ನಾವು ಯಾವ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದೀವಿ ಅನ್ನೋದನ್ನು ಅವರು ವಿಸ್ತಾರವಾಗಿ ಅದನ್ನು ಹೇಳಿದರು. ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಅಂಥೇಳಿ. ಹೊಸ ತಲೆಮಾರು ಅನ್ನೋ ಒಂದು ಪದವೇನೇನೆ ಹೊಸದಾಗಿ ಒಳಗೊಳ್ಳಬೇಕಾದಂತಹ ಅಥವಾ ಹೊಸ ತಲೆಮಾರಿಗೆ ನಾವು ಇದುವರೆಗೆ ಹೇಗೆ ನಡ್ಕೊಂಡು ಬಂದಿದ್ದೀವಿ, ಮುಂದೆ ಹೇಗೆ ನಡಿಬೇಕು ಅನ್ನೋ ಸೂಚನೆಗಳನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಮಾತುಕತೆಗಳಿತ್ತು ಅಂಥೇಳಿ ನನಗೆ ಅನಿಸುತ್ತೆ ಅನ್ನುವಂಥದ್ದು. ಸುಮಾರು 45 ವರ್ಷಕ್ಕೂ ಹೆಚ್ಚು ಕಾಲ ಬಂಡಾಯ ಸಂಘಟನೆ ವಿಸ್ತೃತವಾಗಿ ತನ್ನ ಕೆಲಸಗಳನ್ನು ಸಕ್ರಿಯವಾಗಿ ಒಮ್ಮೆ ಏರು ದಿಕ್ಕಿನಲ್ಲಿ ಒಮ್ಮೆ ಇಳು ದಿಕ್ಕಿನಲ್ಲಿ ಅದು ಸತತವಾಗಿ ಅದು ಮಾಡ್ತಾ ಬಂದಿದೆ. ಒಂದು ರೀತಿ ಪುನರ್ ಅವಲೋಕನವನ್ನು ಮಾಡ್ತಾ ಮುಂದಿನ ತಲೆಮಾರನ್ನು ನಾವು ಹೇಗೆ ಒಳಗೊಳ್ಬೇಕಾಗಿದೆ ಮತ್ತು ಬಂಡಾಯದ ಬಗ್ಗೆ ಅವರಿಗೆ ಹೇಗೆ ಅರಿವನ್ನು ಮೂಡಿಸ್ಬೇಕಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಇಡೀ ದಿನದ ಸಂಕಿರಣವನ್ನು ಆಯೋಜಿಸಲಾಗಿದೆ ಅನ್ನುವಂಥದ್ದು ನನ್ನ ತಿಳುವಳಿಕೆ ಅನ್ನುವಂಥದ್ದು. ಈಗಾಗಲೇ ಬಂಡಾಯ ಸಂಘಟನೆ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ನೀವೆಲ್ಲರೂ ಕೂಡ ಇಲ್ಲಿ ಮಾಡಿದ್ದೀರಿ. ಎಲ್ಲ ಪ್ರಶ್ನೆಗಳು ಹೇಗೆ ಕೇಳ್ತಿದ್ದಾಗ ನನಗೆ ಅನಿಸ್ತಿತ್ತು ಅಂದರೆ, ನಮಗೆ ವಿಷಯಗಳು ಗೊತ್ತಿದ್ದಾಗಲೂ ಗೊತ್ತಿರುವ ವಿಷಯಗಳ ಬಗ್ಗೆ ಒಮ್ಮೊಮ್ಮೆ ಅನುಮಾನಗಳು ಹುಟ್ಟುತ್ತೆ. ಸರಿಯಾದ ದಿಕ್ಕಿನಲ್ಲಿ ಇದ್ದೀವಾ? ಜನಪರ ಚಳುವಳಿ ಅಂತ ಹೇಳ್ತೀವಿ ನಿಜ, ಆದರೆ ಜನಪರ ಚಳುವಳಿ ಅಂದರೆ ಯಾವುದು? ಇವು ನಮ್ಮಲ್ಲಿ ಒಂದು ಕ್ಷಣ ಎದುರಾಗುವಂತಹ ಪ್ರಶ್ನೆಗಳು. ನೀವು ಕೇಳಿದಂತಹ ಪ್ರಶ್ನೆಗಳೇನಿತ್ತು ಅದೆಲ್ಲವೂ ಕೂಡ ಹಾಗೇನೇ. ಸೋಮು ವರ್ಧಾ ಅವರನ್ನು ಒಳಗೊಂಡು, ಗಂಟಿಯವರನ್ನು ಒಳಗೊಂಡು ಈ ಪ್ರಶ್ನೆಗಳು, ಗುರುಶಾಂತ್ ಅವರನ್ನು ಒಳಗೊಂಡು ಈ ಪ್ರಶ್ನೆಗಳು ಕೂಡ ಹೀಗೆ ಇದ್ದು. ಯಾಕೆಂದರೆ ನಡೀತಾ ಇರುವಂತಹ ದಾರಿಯಲ್ಲಿ ಇದ್ದಕ್ಕಿದ್ದಂಗೆ ಅನುಮಾನಗಳು ಆರಂಭ ಆಗಿಬಿಡುತ್ತೆ. ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವ? ಒಂದು ಕ್ಷಣ ನಿಂತು ಹಿಂದಕ್ಕೆ ತಿರುಗಿ ನೋಡ್ತೀವಿ. ಆ ಹಿಂದಿನ ನೋಟ ಇದೆಯಲ್ಲ, ಆ ನೋಟವೇ ಮುಂದಿನ ನೋಟವನ್ನು ನಿರ್ಧರಿಸುತ್ತೆ, ಅದರ ಪಾರದರ್ಶಕತೆಯನ್ನು ಕಂಡುಕೊಳ್ಳುತ್ತೆ ಅನ್ನೋ ಒಂದು ನಿಲುವಿನಲ್ಲಿ ಈ ಮಾತುಕತೆಗಳು ನಡೀತು ಅಂಥೇಳಿ. 1979ರಿಂದ ಬಂಡಾಯ ಸಂಘಟನೆ ಎಡ ಮತ್ತು ಪ್ರಜಾಸತ್ತಾತ್ಮಕ ಪ್ರಗತಿಪರ ವಿಚಾರಧಾರೆಯನ್ನು ಒಳಗೊಂಡು ಎಲ್ಲ ಪಂಥಗಳನ್ನು ಒಳಗೊಂಡು, ಮೇಷ್ಟ್ರು ಈಗ ಮಾತಾಡ್ತಾ ಅದನ್ನು ಹೇಳಿದರು, ನಿರ್ದಿಷ್ಟವಾಗಿ ಇಂಥದ್ದೇ ಪಂಥ ಇಂಥದ್ದೇ ಅಂಥದ್ದು ಇರಲಿಲ್ಲ. ಅಲ್ಲಿ ವರ್ಗ ವರ್ಣ ಲಿಂಗ ಭೇದಗಳನ್ನೆಲ್ಲ ಮರೆತು ಎಲ್ಲರೂ ಮೇಲ್ವರ್ಗದಿಂದ ಒಳಗೊಂಡು ಕೆಳವರ್ಗದವರನ್ನು ಒಳಗೊಂಡು, ಆಮೇಲೆ ಮುಸ್ಲಿಂ ಸಮುದಾಯವನ್ನು ಒಳಗೊಂಡು ಎಲ್ಲರನ್ನು ಒಳಗೊಂಡು, ದಲಿತ ಸಮುದಾಯವನ್ನು ಒಳಗೊಂಡು ಎಲ್ಲರನ್ನು ಒಳಗೊಂಡು ನಡೆಸಿದಂತಹ ಒಂದು ಜನ ಚಳುವಳಿ ಅದು ಆಗಿತ್ತು. ಹಾಗಾಗಿ ಅಲ್ಲಿ ಯಾವುದೇ ಪ್ರತ್ಯೇಕತೆ ಅನ್ನೋದು ಇರಲಿಲ್ಲ. ಸ್ತ್ರೀಯರ ಚರ್ಚೆಗಳು ಕೂಡ ಬಂತು, ಸ್ತ್ರೀವಾದದ ಚರ್ಚೆಗಳು ಕೂಡ ಬಂತು. 70ರ ದಶಕದಲ್ಲೇನೆ ಸ್ತ್ರೀವಾದದ ಚಳುವಳಿ ತನ್ನ ಒಂದು ಓಟವನ್ನು ಕಂಡುಕೊಂಡಂತಹ ಕಾಲಘಟ್ಟ ಅದು. ಬಂಡಾಯ ಚಳುವಳಿ ಇತ್ತು, ದಲಿತ ಚಳುವಳಿ ಇತ್ತು, ಕಾರ್ಮಿಕ ಚಳುವಳಿ, ರೈತ ಚಳುವಳಿ, ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ಚಲಿಸ್ತಾ ಇದ್ದಂತಹ ಸಂದರ್ಭ. ರಾಜಪ್ಪ ಅವರು ಹೇಳಿದಾಗೆ ಬಂಡಾಯ ಕಾವ್ಯ ಮತ್ತು ಬಂಡಾಯ ಕಥೆ ಎರಡು ಸಂಕಲನಗಳು ಬಂಡಾಯ ಸಾಹಿತ್ಯದ ಪ್ರತಿನಿಧಿಗಳಾಗಿ ಬಂದಿದೆ. ಒಂದು ನಮ್ಮ ಮೇಷ್ಟ್ರು ಎಡಿಟ್ ಮಾಡಿದ್ದಾರೆ, ಇನ್ನೊಬ್ಬರು ರಂಜಾನ್ ದರ್ಗಾ ಮತ್ತು ಇಬ್ಬರು ಸೇರಿ ಚಂದ್ರಶೇಖರ ಆಲೂರು ಇಬ್ಬರು ಸೇರಿ ಅದನ್ನು ಎಡಿಟ್ ಮಾಡಿದ್ದಾರೆ. ಅದನ್ನು ನೀವು ಆ ಎರಡೂ ಕೃತಿಗಳನ್ನು ನೋಡಿದರೆ ಅಲ್ಲಿ ನಿರ್ದಿಷ್ಟವಾಗಿ ಅದು ದಲಿತ ಅಥವಾ ಈ ಥರದ ಒಂದು ನಿಲುವನ್ನು ಒಳಗೊಂಡಿಲ್ಲ. ಬಂಡಾಯ ಪ್ರಜ್ಞೆಯನ್ನು ಒಳಗೊಂಡಂತಹ ಎಲ್ಲ ಲೇಖಕರ ಕವಿತೆಗಳನ್ನು ಕಥೆಗಳನ್ನು ಅಲ್ಲಿ ದಾಖಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ವಿಶಾಲವಾದ ಒಂದು ಮನಸ್ಥಿತಿಯನ್ನು ಉಳ್ಳಂತಹ ಎಲ್ಲರನ್ನು ಒಳಗೊಳ್ಳಬಲ್ಲಂತಹ ಒಂದು ವೇದಿಕೆಯಾಗಿ ಅದು ಬೆಳೆದಿತ್ತು ಅಂತಾನೆ. ನಾವು ಕವಿತೆಗಳನ್ನು ಬರೆಯುವ ಸಂದರ್ಭದಲ್ಲಿ ನಮಗೆ ಅಷ್ಟೊಂದು ಸ್ಪಷ್ಟತೆಗಳಿರಲಿಲ್ಲ, ದಲಿತ ಬಂಡಾಯ ಈ ಥರದ್ದೆಲ್ಲನೂ. ಆದರೆ ಇಂತಹ ಒಂದು ಸಂಘಟನೆಯಲ್ಲಿ ನಮ್ಮ ಅಸ್ತಿತ್ವವನ್ನು ಕಂಡ್ಕೋಬಹುದು, ಬರಿಬಹುದು, ಪ್ರಗತಿಪರವಾಗಿ ಚಿಂತಿಸಬಹುದು ಅನ್ನೋ ಒಂದು ಧೈರ್ಯವನ್ನು, ದಿಕ್ಕನ್ನು ತೋರಿಸಿದ್ದು ಬಂಡಾಯ ಸಂಘಟನೆ. ಹಾಗಾಗಿ 45 ವರ್ಷಗಳ ಸಂಘಟನೆಯ ಒಂದು ಚಲನೆ ಏನಿದೆ ಅನ್ನೋದನ್ನು
ಇವತ್ತಿನ ಒಂದು ವಿಷಯಗಳೇನಿದೆ, ಜನ ಚಳವಳಿಗಳು ಮತ್ತು ಸೃಜನಶೀಲ ಸವಾಲುಗಳು ಅನ್ನೋ ಒಂದು ವಿಷಯದ ಹಿನ್ನೆಲೆಯಲ್ಲಿ ಕುರಿತು ಚರ್ಚೆಯನ್ನ ಮಾಡಲಾಯಿತು. ಜಾಗತಿಕ ಚಳವಳಿಗಳು ಮತ್ತು ಸಾಹಿತ್ಯ ಅನ್ನೋ ಒಂದು ವಿಷಯದಲ್ಲಿ ಚರ್ಚೆಗಳನ್ನ ಮಾಡಲಾಯಿತು. ವಿಕ್ರಮ್ ವಿಸಾಜಿಯವರು ನಿಜವಾಗಿಯೂ ತುಂಬ ಚೆನ್ನಾಗಿ ವಿಚಾರಗಳನ್ನ ಮಂಡಿಸಿದ್ರು. ತುಂಬ ಪಾರದರ್ಶಕವಾಗಿ ಕೆಲವು ವಿಚಾರಗಳನ್ನ ಮಂಡಿಸಿದ್ರೆ ಕನ್ಫ್ಯೂಸ್ ಅನ್ನೋ ಪದವನ್ನ ನಮ್ಮ ಕಿರಣ್ ಅವ್ರು ಹೇಳಿದ್ರಲ್ಲ, ಹಾಗೆ ಇರೋ ವಿಚಾರಗಳಲ್ಲೂ ಗೊಂದಲ ಹುಟ್ಟಿಸುವ ಹಾಗೆ ಕೆಲವರು ಮಾತಾಡ್ತಿರ್ತಾರೆ. ವಿಕ್ರಮ್ ಅದನ್ನ ಸ್ಪಷ್ಟವಾಗಿ ಅವರು ಸೃಜನಶೀಲತೆಯ ಒಂದು ಸವಾಲಿನ ಹಿನ್ನೆಲೆಯಲ್ಲಿ ತಮ್ಮ ವಿಚಾರಗಳನ್ನ ಬಹಳ ಚೆನ್ನಾಗಿ ಅವರು ಮಂಡಿಸಿದ್ರು ಅಂತ ಹೇಳಿ, ಅದರಲ್ಲಿ ಪಾರದರ್ಶಕತೆ ಇತ್ತು, ಹೊಸ ತಲೆಮಾರಿಗೆ ಒಂದು ತಿಳುವಳಿಕೆಯನ್ನ ಕೊಡುವ ಹಿನ್ನೆಲೆಯಲ್ಲಿ ಇತ್ತು ಅನ್ನುವಂಥದ್ದು. ಇವತ್ತು ಏನಾಗಿದೆ ಅಂದ್ರೆ, ಯುವ ಜನತೆಯಲ್ಲಿ ಚಳುವಳಿಗಳ ಬಗ್ಗೆ ಒಂದು ರೀತಿಯ ನಿರ್ಲಕ್ಷ್ಯ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಯಾವುದನ್ನು ಒಳಹೊಕ್ಕು ಪ್ರವೇಶ ಮಾಡದೆ ಅದರ ಸಿದ್ಧಾಂತಗಳೇನು, ನಿಲುವೇನು, ಅದರ ಕೊಡುಗೆಗಳೇನು ಅನ್ನೋದು ಯಾವುದನ್ನೂ ಆಲೋಚನೆ ಮಾಡದೆ ಸಾರಾಸಗಟಾಗಿ ತಿರಸ್ಕರಿಸಿ ಮಾತನಾಡುವಂತಹ ಒಂದು ಮನೋವೃತ್ತಿ ಎಲ್ಲ ಕಡೆ ಕಂಡು ಬರ್ತಿರೋದನ್ನ ನಾವು ಕಾಣ್ತೀವಿ. ಬಂಡಾಯವನ್ನು ಕುರಿತು ಮಾತಾಡೋದಾಗ್ಲಿ, ಅಥವಾ ದಲಿತನ ಕುರಿತು ಮಾತಾಡೋದಾಗ್ಲಿ, ಅಥವಾ ಒಂದು ಪೌರ ಕಾರ್ಮಿಕ ಚಳುವಳಿ ಆಗ್ಬೋದು, ರೈತ ಚಳುವಳಿ ಆಗ್ಬೋದು, LGBT ಸಮುದಾಯದ ಚಳುವಳಿಗಳಾಗ್ಬೋದು, ಇವು ಹೊರನೋಟಕ್ಕೆ ಒಂದು ನಿರ್ದಿಷ್ಟ ಚೌಕಟ್ಟನ್ನ ಒಳಗೊಂಡಿದ್ರು ಕೂಡ ಬಂಡಾಯ ಚಳುವಳಿ ಅವೆಲ್ಲವನ್ನು ತನ್ನ ಒಳಗಡೆ ತೆಕ್ಕೆಗೆ ತೆಗೆದುಕೊಳ್ಳುವ ಕೆಲಸಗಳನ್ನ ಮಾಡಿತ್ತು ಅಂಥೇಳಿ. ಕಾಲದ ಅಗತ್ಯಕ್ಕೆ ತಕ್ಕ ಹಾಗೆ ಚಳುವಳಿಗಳು ಏನಾಗತ್ತೆ, ಆಯಾ ಸಂದರ್ಭಕ್ಕೆ ಪೌರ ಕಾರ್ಮಿಕರ ಸಮಸ್ಯೆಗಳಿದ್ದಾಗ ಪೌರ ಕಾರ್ಮಿಕರು ಬೀದಿಗಿಳಿಬೇಕಾಗತ್ತೆ, ಮಾತಾಡ್ಬೇಕಾಗತ್ತೆ. ಅಂಗನವಾಡಿಯವರ ಸಮಸ್ಯೆಗಳಿದ್ದಾಗ ಅವರು ಇಳಿದು ಮಾತಾಡ್ಬೇಕಾಗತ್ತೆ. ಹಾಗಂದ ಮಾತ್ರಕ್ಕೆ ಅದು ಕೇವಲ ಅವರೊಬ್ಬರದು ಅಂತೇಳಿ ನಾವು ಅಂದುಕೊಳ್ಳುವ ಹಾಗಿಲ್ಲ. ಅದು ಎಲ್ಲರದು ಆಗಿರುತ್ತೆ. ಆ ಸಮಯದ ತುರ್ತು ಏನಾಗಿರುತ್ತೆ, ಅವರನ್ನ ಬೀದಿಗಿಳಿದು ಮಾತನಾಡುವ ಹಾಗೆ ಮಾಡುತ್ತೆ. ಅದರಿಂದ ಎಲ್ಲ ಸಂಘಟನೆಗಳು ಇರುತ್ತೆ ಅನ್ನೋ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಇಲ್ಲಿ ವಿಕ್ರಮ್ ಅವರು ಮಾತಾಡ್ತಾ ಜನ ಚಳುವಳಿಗಳು ಮತ್ತು ಸೃಜನಶೀಲ ಸವಾಲುಗಳು ಅನ್ನೋ ವಿಷಯದಲ್ಲಿ ಅವರು ಮಹಾಶ್ವೇತಾ ದೇವಿ ಅವರ ಒಂದು ಮಾತಿನ ಮೂಲಕ ತಮ್ಮ ಒಂದು ಮಾತನ್ನ ಆರಂಭ ಮಾಡಿದರು. ಆಕೆ, ನನ್ನ ಬರಹದಲ್ಲಿಯೇ ಎಲ್ಲವೂ ಇದೆ, ಸಿದ್ಧಾಂತ ಪ್ರತ್ಯೇಕವಾಗಿಲ್ಲ, ನನ್ನ ಬರಹವೇ ಎಲ್ಲವನ್ನು ಹೇಳುತ್ತೆ ಅಂತೇಳಿ. ಅವರ ಸಾಹಿತ್ಯ ಹಾಗೇನೆ, ಕೆಲವು ಲೇಖಕರು ನಮ್ಮಲ್ಲಿರ್ತಾರೆ, ಅವರು ಬರಹದ ಮೂಲಕನೇ ಎಲ್ಲವನ್ನು ಹೇಳ್ತಿರ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಬರೀ ಸಿದ್ಧಾಂತಗಳಲ್ಲಿ ಮುಳುಗೋಗಿರ್ತಾರೆ. ಒಬ್ಬ ಸೃಜನಶೀಲ ಲೇಖಕ ಯಾರು ಅಂತ ಅನಿಸ್ಕೊಳ್ತಾನೆ ಅಂದರೆ, ಸಿದ್ಧಾಂತವನ್ನ ಓದಬಲ್ಲ ರೀತಿಯಲ್ಲಿ, ಜನರಿಗೆ ತಲುಪಬಲ್ಲ ರೀತಿಯಲ್ಲಿ ಯಾರು ಕಟ್ಟಿಕೊಡ್ತಾನೋ ಅವನು ನಿಜವಾದಂತಹ ಒಬ್ಬ ಶಕ್ತ ಕವಿ, ಒಬ್ಬ ಶಕ್ತ ಲೇಖಕ ಅಂತೇಳಿ ಅನಿಸ್ಕೊಳ್ತಾನೆ. ಮಹಾಶ್ವೇತಾ ದೇವಿ ಅಂತವರು ಆನಂತರ ನಮ್ಮಲ್ಲಿ ಸಂಘಟನೆಗಳಲ್ಲಿ ಬಂದಂತಹ ದಲಿತ ಮತ್ತು ಬಂಡಾಯ ಸಂಘಟನೆಗಳಲ್ಲಿ ಬಂದಂತಹ ಲೇಖಕರ ನೀವು ಕವಿತೆಗಳನ್ನು ಅಥವಾ ಹೋರಾಟದ ಹಾಡುಗಳನ್ನು ಇವೆಲ್ಲ ಗಮನಿಸಿದರೆ ಚಳುವಳಿಯ ತುರ್ತನ್ನು ಸಾಹಿತ್ಯದ ಮೂಲಕನೇ ಅವರು ಹೇಗೆ ಪೂರೈಸಿದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಅವರು ಮುಖ್ಯವಾಗಿ ಚಳುವಳಿಯಲ್ಲಿ ತೊಡಗಿಸಿಕೊಂಡವರ ಭಾಷೆ ಅಳ್ಳಕವಾಗಿದೆಯೇ ಅನ್ನೋ ಒಂದು ಭಾಷಿಕ ಸಮಸ್ಯೆಯನ್ನು ಕುರಿತು ಅವರು ಮಾತಾಡ್ತಾರೆ. ಇದು ಸಾಮಾನ್ಯವಾಗಿ ಮತ್ತೆ ಮತ್ತೆ ಚರ್ಚೆಗೆ ಒಳಗಾಗ್ತಾ ಇರುವಂಥದ್ದು. ಸಂಘಟನೆಗಳಲ್ಲಿ ತೊಡ್ಕೊಂಡವರು ಸಂಘಟನೆಯ ವಿಚಾರಗಳು, ಸಿದ್ಧಾಂತಗಳು ಮುಖ್ಯ ಆಗ್ತಾ ಭಾಷೆಗಳನ್ನು ಒಂದು ರೀತಿ ಅದೇ ಹಿನ್ನೆಲೆಯಲ್ಲಿ, ಆ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬಳಸ್ತಾ ಅದು ತನ್ನ ಒಂದು ಸೃಜನಶೀಲತೆಯನ್ನು ಕಳ್ಕೊಳ್ತಾ ಇದೆಯಾ ಅನ್ನೋ ಒಂದು ಸೂಕ್ಷ್ಮ ಪ್ರಶ್ನೆಯನ್ನು ಅವರು ಎತ್ತಿದ್ರು. ಅದು ಚರ್ಚೆ ಆಗಬೇಕು ಅಂತ ನನಗೆ ಅನಿಸುತ್ತೆ. ಚಳುವಳಿ ಒಂದು ಭಾಷೆ ಮತ್ತು ಅದರ ನುಡಿಗಟ್ಟನ್ನು ಹುಟ್ಟು ಹಾಕುತ್ತಾ ಅನ್ನೋ ಕೆಲವು ಪ್ರಶ್ನೆಗಳನ್ನು, ಮುಖ್ಯವಾಗಿ ಚಳುವಳಿ ಮತ್ತು ಭಾಷೆಗೆ ಇರುವ ಸಂಬಂಧಗಳನ್ನು ಕುರಿತು ಅವರು ಮಾತಾಡಿದ್ದು ಬಹಳ ಸಕಾಲಿಕವಾಗಿತ್ತು ಅನ್ನುವಂಥದ್ದು. ಚಳುವಳಿಗಳ ಹುಸಿತನವನ್ನು ಕುರಿತು ಕೂಡ ಮಾತಾಡಿದರು. ಇವತ್ತು ನೀವು ನೋಡ್ತಾ ಇದ್ದೀರಿ, ಕೆಲವು ಚಳುವಳಿಗಳೇನಾಗುತ್ತೆ ಅಂದರೆ ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಬಂದು ಮತ್ತೆ ಮರೆಯಾಗಿ ಹೋಗ್ಬಿಡತ್ತೆ, ಮತ್ತೆ ತನ್ನ ಅಸ್ತಿತ್ವವನ್ನೇ ಅವು ಮರೆತು ಬಿಡುತ್ತೆ. ಈ ರೀತಿಯ ಒಂದು ಸಂಘಟನೆಗಳು, ಚಳುವಳಿಗಳು ಕೂಡ ನಮ್ಮಲ್ಲಿ ಇರೋದ್ರಿಂದ ಅವರು ಚಳುವಳಿಯ ಹೊಸಿತನವನ್ನು ಕೂಡ ಕುರಿತು ಮಾತಾಡ್ತಾರೆ. ಇಲ್ಲಿ ಧರ್ಮ ಮತ್ತು ರಾಜಕೀಯ ಅನ್ನೋದು ಮಾರುಕಟ್ಟೆಯ ಸಂಗತಿಗಳಾಗಿದೆಯಾ ಅನ್ನುವಂಥದ್ದು. ಈಗ ನಮ್ಮಲ್ಲಿ ನಾವು ತಗೊಂಡ್ರೆ ಕೇಂದ್ರದ ಸರ್ಕಾರ ಹೇಳುವಂತಹ ಭಾಷೆ, ಆಹಾರದ, ಧರ್ಮ, ವಿವಾಹ ಈ ಥರದ ವಿಚಾರಗಳನ್ನು ಏನು ಮಾತಾಡ್ತಾ ಇದೆ, ಮತ್ತು ನಮ್ಮ ರಾಜ್ಯ ಸರ್ಕಾರ ಏನು ಮಾತಾಡ್ತಾ ಇದೆ ಅಂದರೆ ಕೇಂದ್ರ ಏನು ಹೇಳುತ್ತೆ, ರಾಜ್ಯ ಏನು ಹೇಳುತ್ತೆ, ಇಲ್ಲಿನ ವೈಚಾರಿಕತೆಯ ಭಿನ್ನತೆಗಳನ್ನು ನಾವು ಗಮನಿಸಿದ್ರೆ ಒಂದು ರಾಜ್ಯದ ಹಿತಾಸಕ್ತಿಯನ್ನು ಕಾಯುವವರು ಯಾರಾಗಿರ್ತಾರೆ ಅನ್ನೋದು ಬಹಳ ಮುಖ್ಯ ಚರ್ಚೆ ಆಗುತ್ತೆ. ಈಗ ಮರ್ಯಾದಾ ಹತ್ಯೆಯ ಸಂದರ್ಭದಲ್ಲಿ ಈಗ ಹೊಸ ಒಂದು ಕಾನೂನನ್ನು ರೂಪಿಸಲಾಗ್ತಾ ಇದೆ. ಈ ಹಿನ್ನೆಲೆ ಒಂದು ರಾಜ್ಯದ ಅಗತ್ಯವೋ ಅಥವಾ ದೇಶದ ಅಗತ್ಯವೋ ಈ ಥರದ ಪ್ರಶ್ನೆಗಳು ಬರುತ್ತೆ. ಯಾರಿಗೆ ಯಾವುದು ಕಾಡುತ್ತೋ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ ಅನ್ನೋಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹೀಗೆ ಧರ್ಮ ಮತ್ತು ರಾಜಕೀಯಗಳು ಕೂಡ ಅಧಿಕಾರದ ಕೇಂದ್ರದಲ್ಲಿ ಹೇಗೆ ವಿವರಣೆಗಳನ್ನು ಬದಲಾಯಿಸ್ತಾ ಹೋಗುತ್ತೆ ತಮ್ಮ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಅನ್ನೋದನ್ನು ಕೂಡ ಅವರು ಸೂಕ್ಷ್ಮವಾಗಿ
ಪ್ರಸ್ತಾಪ ಮಾಡಿದರು. ಹಾಗೇನೇ ಕೆಲವು ಮಾಸ್ಟರ್ ಪೀಸ್ ಅಂತ ಹೇಳ್ತೀವಲ್ಲ ನಾವು, ಗಾರ್ಕಿಯ ತಾಯಿ, ಈ ಥರದ ಕಾದಂಬರಿಗಳು ಒಂದು ಕಾಲಕ್ಕೆ ಸಂದು ಮರೆಯಾಗಿ ಹೋಗುವಂಥದ್ದಲ್ಲ. ವ್ಯಾಸರಾಯ ಬಲ್ಲಾಳರ ಬಂಡಾಯ ಒಂದು ಕಾರ್ಮಿಕ ಚಳುವಳಿಯನ್ನು ಒಳಗೊಂಡಂತಹ ಕಾದಂಬರಿ, ಅದು ಒಂದು ಕಾಲಘಟ್ಟಕ್ಕೆ ನಿಂತು ಹೋಗೋದಿಲ್ಲ. ಅದು ಮತ್ತೆ ಮತ್ತೆ ಆಯಾ ಕಾಲಕ್ಕೆ ಹೊಸ ರೀತಿಯಲ್ಲಿ ಸಂವಾದಗಳನ್ನು ಒಡ್ಡೋದ್ರ ಮೂಲಕ ನಮಗೆ ಎದುರಾಗುತ್ತೆ. ಚದುರಂಗರವರ ವೈಶಾಖ ಕಾದಂಬರಿ ಆಗ್ಬೋದು, ಇವೆಲ್ಲವೂ ಹಾಗೇನೇನೆ. ಒಂದು ಕೃತಿ ಯಾವಾಗ ಶ್ರೇಷ್ಠ ಅನಿಸ್ಕೊಳ್ಳುತ್ತೆ ಅಂದರೆ ಎಲ್ಲ ಕಾಲಕ್ಕೂ ಅದು ಸಲ್ಲುವಂತಿರಬೇಕು, ಮತ್ತು ಹೊಸ ರೀತಿಯ ಚರ್ಚೆಗಳನ್ನು ಹುಟ್ಟುಹಾಕುವಂತಿರಬೇಕು ಅನ್ನುವಂಥದ್ದು. ಈ ಥರದ ಒಂದು ಕೆಲವು ವಿಷಯಗಳನ್ನು ಕೂಡ ನಾವು ನೋಡಿದ್ವಿ. ಕಿರಣ್ ಗಾಜನೂರವರ ವಿಷಯ ಬಹಳ ವ್ಯಾಪಕವಾಗಿತ್ತದ್ದು, ಜನಚಳುವಳಿಗಳು, ಜಾಗತಿಕ ಜನಚಳುವಳಿಗಳು ಮತ್ತು ಸಾಹಿತ್ಯ ಅನ್ನುವಂಥದ್ದು. ಅವರು ಅದನ್ನು ಮಾರ್ಟಿನ್ ಲೂಥರ್ನಿಂದ ಆರಂಭ ಮಾಡಿ ಇಂದಿನವರೆಗೆ ಈ ಸ್ತ್ರೀವಾದಿ, ಸ್ತ್ರೀ ಸಂಕಥನದವರೆಗೆ ಆ ವಿಷಯಗಳು ಯಾವ್ಯಾವ ರೀತಿಯಲ್ಲಿ ಬಂದಿದೆ ಅನ್ನೋದನ್ನು ಅವರು ಹೇಳ್ತಾ ಹೋದ್ರು. ಇವತ್ತು ಜಗತ್ತಿನಲ್ಲಿ ಯುದ್ಧದ ಕಾರ್ಮೋಡಗಳು ಹಬ್ಬಿದೆ. ಮೂರನೆಯ ಮಹಾಯುದ್ಧ ಯಾವ ಕ್ಷಣದಲ್ಲಾದರೂ ಸಂಭವಿಸ್ಬೋದು ಅನ್ನುವ ಒಂದು ಭಯದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ನಮ್ಮಲ್ಲಿದ್ದಂತಹ ಮಾರ್ಕ್ಸ್ವಾದಿಗಳು, ಕಮ್ಯುನಿಸ್ಟ್ಗಳು, ಸೋಷಿಯಲಿಸ್ಟ್ಗಳು ಯಾವ ರೀತಿಯ ಚಿಂತನೆಗಳಿದೆ, ಸೋಷಿಯಲಿಸಮ್ ಇವತ್ತು ಯಾಕೆ ಜನರಿಗೆ ಬೇಕಾಗ್ತಾ ಇದೆ ಮತ್ತು ಹತ್ತಿರವಾಗ್ತಾ ಇದೆ ಅನ್ನೋ ವಿಷಯಗಳನ್ನು ಕೂಡ ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ಎಲ್ಲ ವಿಚಾರವಾದಿಗಳಿದ್ದು ಈ ಒಂದು ಸರ್ವಾಧಿಕಾರ ಯಾಕೆ ಮೆರಿತಾ ಇದೆ, ಎಲ್ಲ ಕಾಲದಲ್ಲೂ ಸರ್ವಾಧಿಕಾರದ ಪ್ರಶ್ನೆಗಳು ಬೇರೆ ಬೇರೆ ರೂಪಗಳನ್ನು ತಳೆದು ಬೇರೆ ಬೇರೆ ರೀತಿ ಹೇಗೆ ಪ್ರವೇಶ ಮಾಡುತ್ತೆ ಅನ್ನೋಂಥದ್ದು ಈ ಯುದ್ಧದ ಹತ್ಯಾಕಾಂಡಗಳು ನಮಗೆ ನೆನಪಿಗೆ ತರುತ್ತೆ. ಬಹಳ ಹಿಂದೆ ನಂಗೆ ನೆನಪಿದ್ದಾಗೆ ಸಮುದಾಯ ಮತ್ತು ಇತರ ಸಂಘಟನೆಗಳೆಲ್ಲ ಸೇರಿ ಒಂದು ಯುದ್ಧ ವಿರೋಧಿ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅದು ಕೇವಲ ಸಮುದಾಯದ ಮಾತ್ರ ಆಗಿರಲಿಲ್ಲ, ಅದರ ಕೆಳಗಡೆ ಎಲ್ಲ ಸಂಘಟನೆಗಳು ಸೇರಿಕೊಂಡು ಆ ಒಂದು ಯುದ್ಧದ ಒಂದು ರಣೋತ್ಸಾಹವನ್ನು ವಿರೋಧಿಸಿದಂತಹ ಒಂದು ಸಂದರ್ಭ ಆಗಿದೆ. ಯುದ್ಧವನ್ನು ಕುರಿತು ಈಗಾಗಲೇ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಒಂದು ರೀತಿ ಒಂದೇ ವೇದಿಕೆ ಅಡಿಯಲ್ಲಿ ಈ ರೀತಿಯ ಪ್ರತಿಭಟನಾತ್ಮಕ ಮಾತುಗಳು, ಯುದ್ಧವನ್ನು ವಿರೋಧಿಸುವ ಮಾತುಗಳು ಕೇಳಿ ಬರ್ತಾ ಇಲ್ಲ. ಆದರೆ ಪ್ರತಿಯೊಬ್ಬರ ಮಾತುಗಳನ್ನು ಗಮನಿಸಿ, ನಿನ್ನೆ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ, ಮುಕುಂದರಾಜ್ ಯುದ್ಧದ ಬಗ್ಗೆ ಮಾತಾಡಿದರು. ಮೊನ್ನೆ ರಾಜಲಕ್ಷ್ಮಿ ಬರಗೂರು ಪ್ರತಿಷ್ಠಾನದ ಒಂದು ಕಾರ್ಯಕ್ರಮದಲ್ಲಿ ಲೋಲಾಕ್ಷಿ ಆ ಯುದ್ಧದ ಉತ್ಸಾಹವನ್ನು ಪ್ರತಿಭಟಿಸಿ ಅವರು ಮಾತಾಡಿದರು. ಎಲ್ಲರೂ ಕೂಡ ಅವರವರದೇ ಆದ ರೀತಿಯಲ್ಲಿ ಯುದ್ಧದ ಬಗ್ಗೆ ಒಂದು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಯುದ್ಧಗಳು ಮೊದಲಿನ ಹಾಗಿಲ್ಲ. ಗುಂಡು ಶಸ್ತ್ರಾಸ್ತ್ರಗಳನ್ನು ತಗೊಂಡು ಯುದ್ಧ ಮಾಡುವಂತಹ ಯುದ್ಧ ಅಲ್ಲ. ಮನುಷ್ಯನ ಅಗತ್ಯವೂ ಇಲ್ಲದೆ ಯಂತ್ರಗಳೇ ಮಾಡುವಂತಹ ಯುದ್ಧದ ಸಂದರ್ಭದಲ್ಲಿ, ಮನುಷ್ಯ ಚಹರೆಗಳೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಯುದ್ಧಗಳು ಮಾನವ ನಿರ್ಮಿತ ಈ ಯಂತ್ರಗಳು ಮಾಡುವಂತಹ ಯುದ್ಧದ ಸಂದರ್ಭದಲ್ಲಿ ಮಾನವೀಯತೆಯನ್ನು ಕುರಿತು ಮಾತಾಡೋದು ನಾವು ಹೇಗೆ ಅನ್ನೋಂಥದ್ದು. ಪ್ರತಿಯೊಂದು ದೇಶವೂ ತನ್ನಲ್ಲಿ ಮಿಸೈಲ್ಸ್ ಇದೆ, ಆ ಬಾಂಬ್ ಇಟ್ಕೊಂಡಿದ್ದೀನಿ, ಈ ಬಾಂಬ್ ಇಟ್ಕೊಂಡಿದ್ದೀನಿ ಅಂತೇಳಿ ಎಚ್ಚರಿಕೆಯನ್ನು ಜಗತ್ತಿಗೆ ರವಾನಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಯುದ್ಧದ ಬಗ್ಗೆ ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಅಂಥೇಳಿ. ಸ್ತ್ರೀವಾದಿ ಚಳುವಳಿಯ ಬಗ್ಗೆಯೂ ಕೂಡ ಸಾಕಷ್ಟು ಮಾತುಗಳು ಇಲ್ಲಿ ಬಂತು. ಸ್ತ್ರೀವಾದಿ ಚಳುವಳಿ ಮೊದಲು ಆರಂಭ ಆಗಿದ್ದೇನೆ ಸಿದ್ಧಾಂತದ ಮೂಲಕ. ಆ ಸಿದ್ಧಾಂತವನ್ನು ದಾಟಿ ಅದು ಮನುಷ್ಯರನ್ನ, ಮಹಿಳೆಯರನ್ನ, ತಲುಪಬೇಕಾದವರನ್ನು ತಲುಪ್ತಾ ಇದೆಯಾ ಅನ್ನೋ ಪ್ರಶ್ನೆಗಳಿದೆ. ಈಗಾಗಲೇ ಹಲವು ಸಂಘಟನೆಗಳು, ಸ್ತ್ರೀವಾದ ಅನ್ನೋ ಹೆಸರು ಇಲ್ಲದೆ ಇದ್ರೂ ಕೂಡ ಮಹಿಳಾ ಸಂಘಟನೆಗಳು ನೊಂದ ಮಹಿಳೆಯರನ್ನ, ಬೆಂದ ಮಹಿಳೆಯರನ್ನ ತಲುಪುವ ಕೆಲಸಗಳನ್ನು ಈಗಾಗಲೇ ಹಲವಾರು ಒಕ್ಕೂಟಗಳ ಮೂಲಕ ಮಾಡ್ತಾ ಇರೋದನ್ನು ನಾವು ಕಂಡಿದ್ದೀವಿ. ಸಾಧಾರಣವಾಗಿ ಮಾರ್ಚ್ ತಿಂಗಳು ಬಂತು ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಒಳಗೊಂಡು ಎಲ್ಲ ರೀತಿಯ ಮಹಿಳೆಯ ಪರವಾದಂತಹ ಮಾತುಕತೆಗಳು ಆರಂಭ ಆಗುತ್ತೆ. ಮಾರ್ಚ್ ಮುಗಿದ ನಂತರ ಹಾಗೇನೇ ಅದು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸ್ತ್ರೀವಾದಿ ಸಂಕಥನಗಳನ್ನು ಕುರಿತು ಆಲೋಚನೆ ಮಾಡಿದಂತಹ ಸಾಕಷ್ಟು ಲೇಖಕಿಯರು ನಮ್ಮಲ್ಲಿದ್ದಾರೆ. ಒಂದು ಕಥೆಯಲ್ಲ, ಹಲವಾರು ಸಂಕಥನಗಳು ಹೇಗೆ ಬಿಚ್ಚಿಕೊಳ್ಳುತ್ತಾ ಹೋಗುತ್ತೆ ಅನ್ನುವಂಥದ್ದು. ಒಂದು ಪ್ರಧಾನ ಭೂಮಿಕೆಯಲ್ಲಿ ಎಲ್ಲರಿಗೂ ಬೇಕಾದಂತಹ ಸ್ತ್ರೀವಾದವನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಇವತ್ತು ಆಲೋಚನೆಯನ್ನು ಮಾಡ್ತಾ ಇದ್ದೀವಿ. ಕೇವಲ ಟೆಕ್ಸ್ಟ್ ಬುಕ್ಗಳಲ್ಲಿ ಓದುವಂತಹ ಸ್ತ್ರೀವಾದ ಅಲ್ಲ, ಎಲ್ಲರಿಗೂ ಬೇಕಾದಂತಹ ಸ್ತ್ರೀವಾದ ಅಂತೇಳಿ. ಸ್ತ್ರೀವಾದದ 6ನೆಯ ಒಂದು ವೇವ್ ಈಗ ನಡೀತಾ ಇದ್ದೀವಿ ಎನ್ನುವ ಒಂದು ಸಂದರ್ಭದಲ್ಲಿ ನಾವಿನ್ನೂ ಮೊದಲನೇ ಹಂತದ ಸ್ತ್ರೀವಾದದ ಚರ್ಚೆಯಲ್ಲೇ ಇನ್ನೂ ಮುಳುಗಿದ್ದೇವೆ. ಅದರಿಂದ ಆಚೆ ನಾವು ಹೊರಗಡೆ ಬರಬೇಕಾಗಿದೆ ಅನ್ನೋ ಚಿಂತನೆಗಳನ್ನು ಕೂಡ ನಾವಿಲ್ಲಿ ಮಾಡಬೇಕಾಗಿದೆ ಅನ್ನುವಂಥದ್ದು. ಇಲ್ಲಿ ಇವತ್ತಿನ ಈ ಎರಡೂ ಚರ್ಚೆಗಳು ಬಂಡಾಯೋತ್ತರ ನಂತರದ ಚಳುವಳಿಗಳು ಪಡೆದಂತಹ ರೂಪಗಳೇನು, ಅವುಗಳ ವಿಶೇಷತೆ ಏನು, ಚದರಿ ಹೋದ ಚಳುವಳಿಗಳು ಯಾವುದು, ಹುಸಿ ಚಳುವಳಿಗಳು ಯಾವುದು, ನಿಜವಾಗಿಯೂ ಎಲ್ಲರನ್ನೂ ಒಳಗೊಂಡಂತಹ ಚಳುವಳಿಗಳು ಯಾವುದು, ಈ ರೀತಿಯ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಲಾಯಿತು. ಇಲ್ಲಿ ಇಬ್ಬರು ಕೂಡ ಬಹಳ ಸೂಕ್ತವಾಗಿ ಮಾತಾಡಿದ್ದಾರೆ ಅನ್ನುವಂಥದ್ದು.
ಇನ್ನೊಂದು ವಿಷಯವನ್ನ ನಾನು ಹೇಳೋದಾದ್ರೆ, ಇವತ್ತು ಗಾಂಧಿವಾದ ಮತ್ತೆ ಅಂಬೇಡ್ಕರ್ ವಾದಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಕೆಲವರು ಗಾಂಧಿವಾದದ ಪರವಾಗಿ, ಕೆಲವರು ಅಂಬೇಡ್ಕರ್ ವಾದದ ಪರವಾಗಿ, ಪರ ಮತ್ತೆ ವಿರೋಧದ ವಕಾಲತ್ತುಗಳನ್ನ ವಹಿಸಿ ಮಾತಾಡೋದನ್ನ ನಾವು ಕಾಣ್ತಾ ಇದ್ದೀವಿ. ಈ ತರದ ಮನಸ್ಥಿತಿಯನ್ನ ನಾವು ಎಷ್ಟರ ಮಟ್ಟಿಗೆ ಒಪ್ಬೋದು ಅಂಥೇಳಿ. ಸಂವಿಧಾನ ವಿರೋಧಿ ಒಂದು ಅಲೆಯ ನಡೀತಾ ಇರೋದನ್ನು ಕೂಡ ನಾವು ಗಮನಿಸ್ತಾ, ಸಂವಿಧಾನದ ಅಭಿಯಾನ ಕೂಡ ಇವತ್ತು ನಡೀತಾ ಇರೋದನ್ನ ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಇವತ್ತು ಒಂದು ರೀತಿ ಚೆದರಿದ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ. ನಾವು ನಂಬಿದ ಮೌಲ್ಯಗಳೇ ನಮಗೆ ನಂಬಿಕೆ ಅಪನಂಬಿಕೆಯನ್ನು ಹುಟ್ಟಿಸುವ, ಒಂದು ಕ್ಷಣ ಆಲೋಚಿಸುವ, ಮನುಷ್ಯತ್ವದ ಬಗ್ಗೆ ಆಲೋಚನೆ ಮಾಡಬೇಕಾದಂತಹ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಚಳುವಳಿಗಳು ಯಾವುದನ್ನ ಕೊಡಬೇಕಾಗಿದೆ, ಯಾವ ಅಗತ್ಯಗಳನ್ನು ಪೂರೈಸಬೇಕಾಗಿದೆ, ಯಾರನ್ನು ಕುರಿತು ಚಳುವಳಿಗಳನ್ನು ಮಾಡಬೇಕಾಗಿದೆ, ಈ ಥರದ ಹಲವಾರು ವಿಷಯಗಳು ಇವತ್ತು ಇಲ್ಲಿ ಚರ್ಚೆಗೆ ಒಳಗಾಗಿದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇಷ್ಟು ಮಾತಾಡ್ತಾ ಇನ್ನು ಮಧ್ಯಾಹ್ನನೂ ಸಾಕಷ್ಟು ಮಾತುಕತೆಗಳು ನಡೆಯೋದಿದೆ. ಅಲ್ಲಿ ಇನ್ನಷ್ಟು ನಿಮ್ಮ ಅನುಮಾನಗಳಿದ್ರೆ, ಈ ಥರದ್ದಿದ್ರೆ, ಬಂಡಾಯ ಸಂಘಟನೆ ಈ ಥರ ಆರೋಗ್ಯಪರವಾದಂತಹ ಚರ್ಚೆಗಳನ್ನು ಯಾವಾಗಲೂ ಕೂಡ ಆಹ್ವಾನಿಸುತ್ತೆ ಅಂತ ಹೇಳ್ತಾ, ಮಿಕ್ಕಿದ್ದನ್ನ ಮಧ್ಯಾಹ್ನಕ್ಕೆ ಮುಂದುವರಿಸೋಣ ಅಂತ ಹೇಳಿ ನನಗೆ 4 ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಘಟನೆ ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತನಾಡ್ತೀನಿ.